ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಫಂಗಸ್ ಅಥವಾ ಶಿಲೀಂಧ್ರಗಳಿಂದ ಸಸ್ಯಕ್ಕೆ ಬರುವ ರೋಗಗಳು ಹಾಗೂ ಆ ರೋಗವನ್ನು ನಾವು ನಿಯಂತ್ರಣ ಮಾಡಲು ಯಾವ ಫಂಗಿಸೈಡ್ಗಳನ್ನು ಬಳಸಬೇಕು ಅಥವಾ ಯಾವ ಶಿಲೀಂಧ್ರನಾಶಕವನ್ನು ಬಳಸಬೇಕು ಹಾಗೂ ಆ ಫಂಗಿಸೈಡ್ಗಳು ಎಷ್ಟು ವಿಧಗಳಿವೆ ಎಂದು ತಿಳಿಯೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಫಂಗಸ್ಸಿಂದ ಸಸ್ಯಕ್ಕೆ ಬರುವ ರೋಗಗಳು ಅವುಗಳು ಪೌಡರಿ ಮಿಲ್ದೇವ್. ಪೌಡರಿ ಮಿಲ್ದೇವ್ ಅಂದರೆ ಎಲೆ ಮತ್ತು ಹಣ್ಣಿನ ಮೇಲೆ ಬಿಳಿ ಪುಡಿ ರೀತಿ ಫಂಗಸ್ ಅಭಿವೃದ್ಧಿಗೊಂಡಿರುತ್ತದೆ, ಅಂದರೆ ಉತ್ಪತ್ತಿಯಾಗಿರುತ್ತದೆ. ಇನ್ನು ಎರಡನೇ ರೋಗ ಡೌನ್ಲಿ ಮಿಲ್ದೇವ್. ಡೌನ್ಲಿ ಮಿಲ್ದೇವ್ ಅಂದರೆ ಎಲೆ ಮೇಲೆ ಹಳದಿ ಚುಕ್ಕಿಗಳು ಹಾಗೂ ಎಲೆಯ ಕೆಳಭಾಗದಲ್ಲಿ ಬೂದು ಬಣ್ಣದ ಶಿಲೀಂಧ್ರ ಅಥವಾ ಫಂಗಸ್ ಉತ್ಪತ್ತಿಯಾಗಿರುತ್ತದೆ. ಇದನ್ನು ಡೌನ್ಲಿ ಮಿಲ್ದೇವ್ ಅಂತ ಕರೀತಾರೆ. ಇನ್ನು ಮೂರನೇ ರೋಗ ಲೇಟ್ ಬ್ಲೈಟ್. ಈ ಲೇಟ್ ಬ್ಲೈಟ್ ಅಂದರೆ ಎಲೆ ಮೇಲೆ ಕಪ್ಪು ಮತ್ತು ಹಳದಿ ಬಣ್ಣದ ಕಲೆಗಳು ಕಂಡುಬರುತ್ತವೆ. ನಂತರ ಆ ಕಲೆಗಳು ದೊಡ್ಡದಾಗಿ ಎಲೆಯು ಪೂರ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಈ ರೋಗವು ತೇವ ಇದ್ದ ಪ್ರದೇಶದಲ್ಲಿ ವೇಗವಾಗಿ ಹರಡುತ್ತದೆ. ಇನ್ನು ನಾಲ್ಕನೇ ರೋಗವನ್ನು ನೋಡುವುದಾದರೆ ರಸ್ಟ್. ಈ ರೋಗದ ಲಕ್ಷಣ ಕಿತ್ತಲೆ ಮತ್ತು ಕಂದು ಬಣ್ಣ ಎಲೆಯ ಮೇಲೆ ಕಂಡುಬರುತ್ತದೆ. ಎಲೆಯ ಮೇಲೆ ಕಿತ್ತಲೆ ಹಾಗೂ ಕಂದು ಬಣ್ಣದ ಚುಕ್ಕಿಗಳು ಕಂಡುಬರುತ್ತದೆ. ಈ ರೋಗವನ್ನು ರಸ್ಟ್ ಎಂದು ಕರೆಯಲಾಗುತ್ತದೆ. ಇನ್ನು ಐದನೇ ರೋಗ ಲೀಫ್ ಸ್ಪಾಟ್ ಅಂದರೆ ಎಲೆ ಮೇಲೆ ಕಂದು ಮತ್ತು ಕಪ್ಪು ಕಲೆಗಳು ಮೂಡುತ್ತವೆ. ನಂತರ ಆ ಕಲೆಗಳು ದೊಡ್ಡದಾಗುತ್ತಾ ಹೋಗುತ್ತವೆ. ಇದನ್ನು ಲೀಫ್ ಸ್ಪಾಟ್ ಎಂದು ಕರೆಯಲಾಗುತ್ತದೆ. ಇನ್ನು ಆರನೇ ರೋಗ ವಿಲ್ಟ್ ಅಂದರೆ ಎಲೆಯು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಆ ಸಸ್ಯವು ಒಣಗೋಗುತ್ತದೆ. ಇದನ್ನು ವಿಲ್ಟ್ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಆ ಕಾಯಿಲೆಯನ್ನು ನಾವು ನಿಯಂತ್ರಣ ಮಾಡಲು ಯಾವ ಫಂಗಿಸೈಡನ್ನು ಬಳಸಬೇಕು ಹಾಗೂ ಆ ಫಂಗಿಸೈಡಲ್ಲಿ ಎಷ್ಟು ವಿಧ ಇದೆ ಎಂದು ತಿಳಿಯೋಣ. ಆ ಫಂಗಿಸೈಡ್ಗಳು ಕಾಂಟ್ಯಾಕ್ಟ್ ಫಂಗಿಸೈಡ್, ಸಿಸ್ಟಮ್ಯಾಟಿಕ್ ಫಂಗಿಸೈಡ್, ಟ್ರಾನ್ಸ್ಲಮಿನರ್ ಫಂಗಿಸೈಡ್, ಕಾಂಬಿನೇಷನ್ ಫಂಗಿಸೈಡ್ ಮತ್ತು ಬಯೋಲಾಜಿಕಲ್ ಫಂಗಿಸೈಡ್. ಈ ಫಂಗಿಸೈಡ್ಗಳು ಸಸ್ಯದ ಮೇಲೆ ಯಾವ ರೀತಿ ವರ್ಕ್ ಆಗುತ್ತೆ ಹಾಗೂ ಯಾವ ರೋಗಕ್ಕೆ ಉತ್ತಮ ಹಾಗೂ ಉದಾಹರಣೆಯ ಫಂಗಿಸೈಡ್ಗಳನ್ನು ನೋಡೋಣ. ಮೊದಲನೆಯ ಕಾಂಟ್ಯಾಕ್ಟ್ ಫಂಗಿಸೈಡ್ ಬಗ್ಗೆ ನೋಡೋದಾದರೆ ಈ ಫಂಗಿಸೈಡ್ ಸಸ್ಯದ ಮೇಲ್ಮೈ ಮಾತ್ರ ಕೆಲಸ ಮಾಡುತ್ತದೆ. ಅಂದರೆ ಸಸ್ಯದ ಮೇಲೆ ಸಿಂಪಡಣೆ ಮಾಡಿದಾಗ ಅಲ್ಲಿರುವ ಶಿಲೀಂಧ್ರವನ್ನು ಮಾತ್ರ ಸಾಯಿಸುತ್ತದೆ. ಇದು ಸಸ್ಯದ ಒಳಗೆ ಹೋಗುವುದಿಲ್ಲ ಹಾಗೂ ಬೇರೆ ಕಡೆ ಕೆಲಸ ಮಾಡಲ್ಲ. ಮತ್ತು ಈ ಕಾಂಟ್ಯಾಕ್ಟ್ ಫಂಗಿಸೈಡ್ ರೋಗ ಬರುವ ಮುನ್ನ ಬಳಸುವುದು ಉತ್ತಮ ಹಾಗೂ ಹೆಚ್ಚು ರೋಗವು ಹರಡುವ ಮುನ್ನ ಬಳಸುವುದು ಉತ್ತಮ. ಈ ಯಾವ ರೋಗಕ್ಕೆ ಇದು ಉತ್ತಮ ಎಂಬುದನ್ನು ನೋಡುವುದಾದರೆ ಲೀಫ್ ಬ್ಲೈಟ್ ಮತ್ತು ಲೀಫ್ ಸ್ಪಾಟ್ ಮತ್ತು ಡೌನ್ಲಿ ಮಿಲ್ದೇವ್. ಹಾಗೂ ಈ ಕಾಂಟ್ಯಾಕ್ಟ್ ಫಂಗಿಸೈಡ್ಗೆ ಉದಾಹರಣೆ ಕಾಪರ್ ಆಕ್ಸಿಕ್ಲೋರೈಡ್, ಮಾನ್ಕೋಜೋಬ್, ಕ್ಯಾಪ್ಟನ್, ಕ್ಲೋರೋಥೊನಾಲಿಲ್. ಎರಡನೆಯ ವಿಧವಾದ ಸಿಸ್ಟಮ್ಯಾಟಿಕ್ ಫಂಗಿಸೈಡ್. ಈ ಸಿಸ್ಟಮ್ಯಾಟಿಕ್ ಫಂಗಿಸೈಡನ್ನು ಸಸ್ಯಕ್ಕೆ ಸಿಂಪರಣೆ ಮಾಡುವುದರಿಂದ ಸಸ್ಯವು ಈ ಔಷಧಿಯನ್ನು ಸಂಪೂರ್ಣವಾಗಿ ಹೀರಿಕೊಂಡು ಸಸ್ಯದ ಎಲ್ಲ ಭಾಗಗಳಿಗೂ ಕಳಿಸುತ್ತದೆ. ಆದ್ದರಿಂದ ಸಸ್ಯವು ಈ ಫಂಗಸ್ಸಿಂದ ಬರುವ ರೋಗವನ್ನು ನಿವಾರಣೆ ಮಾಡುವಲ್ಲಿ ಯಶಸ್ವಿಯಾಗುತ್ತದೆ ಹಾಗೂ ಈ ಔಷಧಿಯು ಸಸ್ಯದ ಹಳೆ ಹಾಗೂ ಹೊಸ ಬೆಳವಣಿಗೆಯನ್ನು ರಕ್ಷಿಸುತ್ತದೆ. ಹಾಗಾದರೆ ಯಾವ ರೋಗವನ್ನು ನಿವಾರಣೆ ಮಾಡುವಲ್ಲಿ ಈ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಉತ್ತಮ ಎಂಬುದನ್ನು ನೋಡುವುದಾದರೆ ಪೌಡರಿ ಮಿಲ್ದೇವ್ ಮತ್ತು ರಸ್ಟ್ ಮತ್ತು ಡೌನ್ಲಿ ಮಿಲ್ದೇವ್ ಹಾಗೂ ಲೇಟ್ ಮತ್ತು ಅರ್ಲಿ ಬ್ಲೈಟ್ ಹಾಗೂ ವಿಲ್ಟ್. ಈ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಸಂಪೂರ್ಣ ಎಲ್ಲ ಕಾಯಿಲೆಗಳಿಗೂ ಈ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಉತ್ತಮ. ಹಾಗಾದರೆ ಉದಾಹರಣೆಯ ಫಂಗಿಸೈಡನ್ನು ನೋಡುವುದಾದರೆ ಕಾರ್ಬೆಂಡಾಜಿಮ್, ಪ್ರೊಪಿಕನಾಜಲ್ ಮತ್ತು ಮೆಟಲಾಕ್ಸೈಡ್ ಮತ್ತು ಟ್ರೈಜೋಲ್ ಹಾಗೂ ಥಿಯೋಫೆನೇಟ್, ಮೀಥೇಲ್ ಮತ್ತು ಟೆಬಿಕೊನಾಜಲ್. ಇನ್ನು ಮೂರನೇ ವಿಧ ಟ್ರಾನ್ಸ್ಲಮಿನರ್ ಫಂಗಿಸೈಡ್. ಈ ಫಂಗಿಸೈಡನ್ನು ಸಸ್ಯಕ್ಕೆ ಸಿಂಪರಣೆ ಮಾಡುವುದರಿಂದ ಸಸ್ಯದ ಎಲೆಯ ಮೇಲಿಂದ ಕೆಳಗೆ ಪ್ರವೇಶ ಮಾಡುತ್ತದೆ. ಅಂದರೆ ಸಸ್ಯದ ಎಲೆಯ ಮೇಕೆ ಔಷಧಿಯನ್ನು ಸಿಂಪರಣೆ ಮಾಡಿದರೆ ಅದರ ತಳಭಾಗದಲ್ಲಿನ ಅಂದರೆ ಎಲೆಯ ತಳಭಾಗದಲ್ಲಿನ ಫಂಗಸ್ಸನ್ನು ನಿವಾರಣೆ ಮಾಡುತ್ತದೆ. ಹಾಗಾದರೆ ಯಾವ ರೋಗಕ್ಕೆ ಉತ್ತಮ ಎಂದು ನೋಡುವುದಾದರೆ ಪೌಡರಿ ಮಿಲ್ದೇವ್ ಮತ್ತು ಲೀಫ್ ಸ್ಪಾಟ್ ಡಿಸೀಸಸ್. ಹಾಗಾದರೆ ಉದಾಹರಣೆಯ ಫಂಗಿಸೈಡ್ಗಳು ಹೆಕ್ಸಾಗೊನಜಲ್ ಮತ್ತು ಡೈಮೆಥಾಮಾರ್ಫ್. ಇನ್ನು ನಾಲ್ಕನೇ ವಿಧ ಕಾಂಬಿನೇಷನ್ ಫಂಗಿಸೈಡ್. ಹೆಸರೇ ಹೇಳುವಂತೆ ಕಾಂಬಿನೇಷನ್ ಫಂಗಿಸೈಡ್ ಅಂದರೆ ಎರಡು ಫಂಗಿಸೈಡ್ ವಿಧವನ್ನು ಮಿಕ್ಸ್ ಮಾಡುವುದು. ಅಂದರೆ ಸಿಸ್ಟಮ್ಯಾಟಿಕ್ ಜೊತೆ ಕಾಂಟ್ಯಾಕ್ಟ್ ಮಿಕ್ಸ್ ಮಾಡೋದು ಅಥವಾ ಕಾಂಟ್ಯಾಕ್ಟ್ ಜೊತೆ
ಟ್ರಾನ್ಸ್ಲಾಮಿಟರ್ ಫಂಗಿಸೈಡನ್ನು ಮಿಕ್ಸ್ ಮಾಡೋದು. ಈ ರೀತಿ ಮಿಕ್ಸ್ ಮಾಡಿ ತಯಾರಿಸಿದ ಔಷಧಿಯೇ ಕಾಂಬಿನೇಷನ್ ಆಫ್ ಫಂಗಿಸೈಡು. ಹಾಗಾದರೆ ಈ ಔಷಧಿ ಯಾವ ರೋಗಕ್ಕೆ ಉತ್ತಮ ಎಂದು ನೋಡೋದಾದರೆ ಲೇಟ್ ಬ್ಲೈಟ್ ಮತ್ತು ಡೌನ್ಲಿ ಮಿಲ್ದೇವ್ ಮತ್ತು ಅರ್ಲಿ ಹಾಗೂ ಲೇಟ್ ಬ್ಲೈಟ್ ಕಾಯಿಲೆಯನ್ನು ಇದು ನಿವಾರಣೆ ಮಾಡುತ್ತದೆ. ಹಾಗಾದರೆ ಉದಾಹರಣೆಯ ಫಂಗಿಸೈಡನ್ನು ನೋಡುವುದಾದರೆ ಮೆಟಲಾಕ್ಸೈಡ್ ಮತ್ತು ಮಾನ್ಕೋಜೋಬ್ ಹಾಗೂ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಪ್ಲಸ್ ಟೆಬಿಕನಾಜಲ್ ಹಾಗೂ ಸೈಮೋಕ್ಸನಿಲ್ ಪ್ಲಸ್ ಮಾನ್ಕೋಜೋಬ್. ಇನ್ನು 5ನೇ ವಿಧವಾದ ಬಯಾಲಜಿಕಲ್ ಫಂಗಿಸೈಡ್. ಈ ಫಂಗಿಸೈಡನ್ನು ಎಕೋ ಫ್ರೆಂಡ್ಲಿ ಅಂತಲೂ ಕರೆಯುತ್ತಾರೆ, ಏಕೆಂದರೆ ಈ ಬಯಾಲಜಿಕಲ್ ಫಂಗಿಸೈಡನ್ನು ನಾವು ಬಳಸುವುದರಿಂದ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಉಂಟು ಮಾಡುವುದಿಲ್ಲ ಹಾಗೂ ಈ ಬಯಾಲಜಿಕಲ್ ಫಂಗಿಸೈಡನ್ನು ಲಾಭದಾಯಕ ಸೂಕ್ಷ್ಮಜೀವಿಗಳಿಂದ ತಯಾರು ಮಾಡಲಾಗುತ್ತದೆ. ಹಾಗಾದರೆ ಈ ಬಯಾಲಜಿಕಲ್ ಫಂಗಿಸೈಡ್ ಯಾವ ರೋಗಕ್ಕೆ ಉತ್ತಮ ಎಂದು ನೋಡುವುದಾದರೆ ಬೇರುಕುಟ್ಟು ಅಂದರೆ ಬೇರುಗಳನ್ನು ಹುಳ ತಿಂದು ಆಗುವುದೇ ಬೇರುಕುಟ್ಟು ಹಾಗೂ ಕೊಳೆತ ಹಾಗೂ ವಿಲ್ಟ್ ರೋಗವನ್ನು ನಿವಾರಣೆ ಮಾಡುತ್ತದೆ ಹಾಗೂ ಮಣ್ಣಲ್ಲಿನ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಮತ್ತು ಶಿಲೀಂಧ್ರಗಳನ್ನು ಇದು ನಾಶ ಮಾಡುತ್ತದೆ. ಹಾಗಾದರೆ ಉದಾಹರಣೆ ಫಂಗಿಸೈಡನ್ನು ನೋಡುವುದಾದರೆ ಟ್ರೈಕೋಡರ್ಮಾ, ಸ್ಪೂಡೋಮೋನಾಸ್ ಮತ್ತು ಬ್ಯಾಸಿಲಸ್. ಇಲ್ಲಿಗೆ 5 ರೀತಿಯ ಫಂಗಿಸೈಡ್ಗಳ ಗುಂಪು ಮುಗೀತು. ನಿಮಗೇನಾದರೂ ಬೋರ್ಡ್ ಸ್ಪೆಕ್ಟ್ರಮ್ ಫಂಗಿಸೈಡ್ಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಸಹಾಯ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.